ಹೆಂಗೆ ನಮ್ಮ ಬೇಲೂರಲ್ಲಿ. ಬಾಯ್ ಅಲ್ಲಪ್ಪ ಬಾಯ್. ಅವಣಿ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆಸ್ ಆಲ್ವೇಸ್ ಡೂಯಿಂಗ್ ಗ್ರೇಟ್. ಇವತ್ತಿನ ವಿಡಿಯೋ ಇಸ್ ಆಲ್ ಅಬೌಟ್ ನಮ್ಮೂರಲ್ಲಿ ನಾವು ಕಳೆದಂತ ದಿನಗಳು. ಎಷ್ಟು ಮಜವಾಗಿತ್ತು, ಎಷ್ಟು ಖುಷಿಯಾಗಿತ್ತು, ಪುಟಾಣಿ ಏನೆಲ್ಲ ಮಾಡಿದ್ರು ಅಂತ ತಿಳ್ಕೊಳಕ್ಕೆ ವಿಡಿಯೋ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಹೆಂಗೆ ನಮ್ಮ ಬೇಲೂರಲ್ಲಿ, ನಿಮ್ ಬೆಂಗಳೂರಲ್ಲಿ ಈ ತರ ಕೂರ್ಸ್ಕೊಳಕ್ ಸಾಧ್ಯನಾ ನೀನು ಇಷ್ಟೊತ್ತಲ್ಲಿ? ಹೆಂಗೆ ನಮ್ಮೂರು ಬಂಗಾರಿ ಬಂಗಾರಿ ಬಂಗಾರಿ. ಬಾಯ್ 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 ಬಾಯ್. ಬೆಂಗಳೂರಿಗೆ ಹೋಗ್ತೀರಾ ಪಪ್ಪನ ಜೊತೆ? ಈ ಬಾರಿ ನಮ್ ದೊಡ್ಡಕ್ಕ ಮನೆಗೆ ಹೋಗಿದ್ವಿ. ನಮ್ ಪುಟಾಣಿ ನೋಡ್ಬೇಕು ಕರ್ಕೊಂಡ್ ಬಾ ಅಂತ ಹೇಳಿ ಕರ್ಸ್ಕೊಂಡಿದ್ರು. ಆಟಾಡಿಸ್ತಾ ಇದೀರಾ? ತೋರ್ಸ ಎಲ್ಲಾರನ್ನ ತೋರ್ಸ್ತೀನಿ. ಅಮ್ಮ ಈ ಕಡೆ ಬಾ. ಪಾಪ ಬಂದಿದೆ, ಆಟಾಡಿಸ್ತಾ ಇದೀವಿ ಅಂತ. ಪರಿಚಯ ಏನು ಅನ್ನಂಗೆ ಅವ್ರ ಜೊತೆ ಹೋಗ್ತಿದ್ರು. ಅಳ್ತಾನೆ ಇರ್ಲಿಲ್ಲ. ಯಾರೇ ಕರೀಲಿ ಸುಮ್ನೆ ಅವ್ರ ಜೊತೆ ಹೋಗ್ತಿದ್ರು. ಅಲ್ಲಿರೋರ್ಗೆಲ್ಲ ಅದೇ ಖುಷಿ ಆಗ್ತಿತ್ತು. ಎಷ್ಟು ಚೆನ್ನಾಗಿ ನಮ್ ಜೊತೆ ಎಲ್ಲ ಅಡ್ಜಸ್ಟ್ ಆಗಿದೆ ಪಾಪು ಅಂತ ಅವರೆಲ್ಲ ಖುಷಿ ಪಡ್ತಿದ್ರು. ಇನ್ನು ಶ್ರೀಶಾ ಅಂತೂ ಬರೀ ಫಂಕ್ಷನ್ಸ್ ಅಟೆಂಡ್ ಮಾಡಿದ್ದೇ ಆಯ್ತು. ಅಮ್ಮನ ಜೊತೆ ಒಂದ್ ರೌಂಡ್ ಆದ್ರೆ ದೊಡ್ಡಮ್ಮನ ಜೊತೆ ಒಂದ್ ರೌಂಡ್, ಹಂಗೆ ಬರೀ ಮದ್ವೆ ಅಂತೆ, ಬರ್ಡೇ ಅಂತೆ, ಅದು ಇದು ಫಂಕ್ಷನ್ಸ್ ಹೋಗೋದೆ. ಬೆಂಗಳೂರಲ್ಲಂತೂ ಬರೀ ಸ್ಕೂಲ್ ಆಯ್ತು, ಮನೆ ಆಯ್ತು ಅಂತ ಇರ್ತಾಳೆ. ನಮ್ಮೂರಿಗೆ ಹೋದ್ರಂತೂ ಅವಳಿಗೆ ಯಾರು ಕೇಳೋರೇ ಇಲ್ಲ. ಮನ್ಸಿಗೆ ಇಷ್ಟ ಬಂದಷ್ಟು ಖುಷಿಯಾಗಿ ಇಷ್ಟ ಬಂದಂಗೆ ಆಟ ಆಡ್ಕೊಂಡು ಆರಾಮಾಗಿರ್ತಾಳೆ. ಅಪ್ಪ ಅಮ್ಮನೂ ಅಷ್ಟೇ, ಅವಳು ಏನ್ ಕೇಳ್ತಾಳೋ ಅದನ್ನ ಮಾಡ್ತಾರೆ. ನಮಗೂ ಫುಲ್ ಟೆನ್ಷನ್ ಫ್ರೀ. ಊರಿಗೆ ಹೋದ್ರೆ ಅಪ್ಪ ಅಮ್ಮ ನಮ್ಮ ಕೈಲಿ ಒಂದ್ ಕೆಲಸ ಮಾಡ್ಸಲ್ಲ. ಬೆಂಗಳೂರಲ್ಲಿ ಇದ್ರೆ ಮಾಡ್ಕೊಳ್ಳೋದಿದ್ದೇ ಇರತ್ತೆ. ಇಲ್ಲಾದ್ರೂ ಫ್ರೀ ಆಗಿರು ಅಂತ ಹೇಳ್ತಾರೆ. ನನಗಂತೂ ಫುಲ್ ರೆಸ್ಟ್ ಸಿಕ್ಬಿಟ್ಟಿತ್ತು. ಒಟ್ನಲ್ಲಿ ಈ ಬಾರಿ ಊರಿಗೆ 2 ಸರಿ ಬಂದಿದ್ದು. 2 ಸರಿ ಕೂಡ ಫುಲ್ ರೆಸ್ಟ್ ತಗೊಂಡು ಅಮ್ಮನ ಕೈಲಿ ರುಚಿಯಾಗಿ ಅಡಿಗೆ ಮಾಡಿಸ್ಕೊಂಡು ತಿಂದಿದ್ದು ಮಜಾ ಮಾಡಿದ್ದೆ ಆಯ್ತು. ನಮ್ಮೂರಲ್ಲಿ ನಾವು ಕಳೆದ ದಿನಗಳ ಮತ್ತಷ್ಟು ಕ್ಲಿಪ್ಪಿಂಗ್ಸ್ ನ ಮುಂದಿನ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.